ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೈಫಲ್ಲಿ ಏನು ನಡೀತಿದೆ, ನಿಮಗೆ ಗೊತ್ತಿಲ್ದಿರಾ ಏನಾದರೂ ನಡೀತಿದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ವಾಟ್ಸಪ್ ಮಾಡಿ ಆ ನಂಬರ್ಗೆ ಪರ್ಸನಲ್ ರೀಡಿಂಗ್ಸ್ ಏನಾದರೂ ಬೇಕು ಅಂತಂದರೆ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೈಫಲ್ಲಿ ಏನು ನಡೀತಿದೆ, ನನ್ನ ವ್ಯೂವರ್ಸ್ಗೆ ಗೊತ್ತಿಲ್ದಿರಾ ಏನು ನಡೀತಿದೆ ಅವ್ರ ಲೈಫಲ್ಲಿ ಅಂತ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೈಫಲ್ಲಿ, ಅವರ ಪಾರ್ಟ್ನರ್ ಲೈಫಲ್ಲಿ ಏನು ನಡೀತಿದೆ. ಎಸ್ ಗಾಯ್ಸ್, ಅವ್ರ ಲೈಫಲ್ಲಿ ಈಗ ಸದ್ಯದ ಪರಿಸ್ಥಿತಿಗೆ ಏನೋ ಒಂದು ಆಕ್ಷನ್ ತಗೋಬೇಕು. ಆ್ಯಂಡ್ ಇಲ್ಲಿ ಒಂದು ನ್ಯೂ ಕೆರಿಯರ್ ಅನ್ನೋದಕ್ಕಿಂತ ಒಂದು ಬಿಸ್ನೆಸ್ ಆಗಲಿ, ಒಂದು ಜಾಬ್ ರಿಲೇಟೆಡ್ ಸಮಥಿಂಗ್ ನ್ಯೂ ಜಾಬ್ಗೆ ಹೋಗ್ತಿರ್ಬೋದು. ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ, ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅಲ್ಲಿ. ಅಥವಾ ನಿಮ್ಮ ಪರ್ಸನ್ ಹೇಳಿದ್ನಲ್ಲ, ಇಂಟರ್ವ್ಯೂ ಕೊಟ್ಟಿರ್ತಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಜೊತೆಲಿ ನಿಮ್ಮ ಹತ್ರ ಏನಾದರೂ ಮಾತು ಬಿಟ್ಟಿದ್ದಾರೆ, ನೀವ್ ಯಾವಾಗ ಮಾತಾಡ್ಸ್ತೀರಾ ಅಂತ ಸಹ ವೇಟ್ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಅವರು ಪ್ರೇಯರ್ ಮಾಡ್ತಿದ್ದಾರೆ, ಅಥವಾ ನೀವೇ ಪ್ರೇಯರ್ ಮಾಡ್ತಿರ್ಬೋದು. ಇಲ್ಲಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದಿದೆ. ಆ ಡಿಸ್ಟರ್ಬ್ ಆದಾಗಿಂದ ನಿಮ್ ವ್ಯಕ್ತಿ ಆ ಡಿಸ್ಟರ್ಬೆನ್ಸ್ ಏನಾಗಿದ್ದಾರೆ ಅದಕ್ಕೆ ಸ್ಟಕ್ ಆಗಿದ್ದಾರೆ. ಸೊ ಅದರಿಂದ ಹೊರಗೆ ಬರೋದಿಕ್ಕೆ ಅವ್ರಿಗೆ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ, ಅಂಡ್ ಅವ್ರ ಧೈರ್ಯನೂ ಮಾಡಕ್ ಆಗ್ತಿಲ್ಲ ಅವರು. ಅಂಡ್ ಅವರು ಇದನ್ನೆಲ್ಲ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡಬೇಕು. ಅಂಡ್ ನೀವು ಮಾತಾಡ್ಸ್ತಿಲ್ದಿರ ಇದ್ರೂನು ಆ ವ್ಯಕ್ತಿ ಮೇ ಬಿ ನಿಮ್ಮನ್ನ ಮಾತಾಡ್ಸ್ಬೋದು. ಆಗಿದ್ದಾಯ್ತು ಅನ್ನೋ ರೀತಿ ಆ ವ್ಯಕ್ತಿನೇ ನಿಮ್ಮನ್ನ ಮಾತಾಡ್ಸ್ಬೋದು. ಬಿಕಾಸ್ ಈಗ ಆ ಆಬ್ಸ್ಟಿಕಲ್ಸ್ಗೆ ಅವರು ಸ್ಟಕ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಆಪರ್ಚುನಿಟೀಸ್ ಅನ್ನೋದಿದೆ, ಬಟ್ ಸ್ಟಿಲ್ ಈಗ ಏನ್ ಡಿಸ್ಟರ್ಬೆನ್ಸ್ ಆಗಿದೆ ಅವ್ರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾರೆ, ಅಲ್ಲಿ ಓಪನ್ ಅಪ್ ಆಗಕ್ ಆಗ್ತಿಲ್ಲ. ಅಂಡ್ ಅವ್ರ ಕೆರಿಯರ್ ಕಡೆ ಸ್ವಲ್ಪ ಗಮನ ಕೊಡೋದಿಕ್ಕೆ ಕಷ್ಟ ಆಗ್ತಿದೆ. ಸೊ ಓನ್ಲಿ ಅವರು ಎಲ್ಲೋ ಇಂಟರ್ವ್ಯೂ ಕೊಟ್ಟು ಇನ್ನೂ ವೇಟ್ ಮಾಡೋ ಸಿಚುವೇಶನ್ ಅಲ್ಲಿ ಇರೋದೀಗ ಸದ್ಯಕ್ಕೆ. ಬಿಕಾಸ್ ಲೈಫಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಮಾಡೋದಿಕ್ಕೆ ಬರ್ತಿಲ್ಲ. ಈಗ ನಿಮ್ ಜೊತೆ ಜಗಳ ಏನೋ ಆಯ್ತು, ಬಟ್ ಸ್ಟಿಲ್ ನಿಮ್ಮನ್ನ ಮಾತಾಡ್ಸ್ಬೇಕು, ಅಲ್ಲಿ ಕೆಲ್ಸದ ಕಡೆ ನೋಡ್ಬೇಕು, ಸ್ಟಕ್ ಆಗ್ಬಿಟ್ಟಿದೀನಿ. ಮೇ ಬಿ ಇಲ್ಲಿ ನಿಮ್ ಪರ್ಸನ್ನೇ ಇಲ್ಲಿ ನಿಮ್ಮ ಹತ್ರ ಜಗಳ ಮಾಡಿದ್ರು ಅನ್ಸುತ್ತೆ, ಬೇಕಾಗೆ ಆಗೋಗ್ಬಿಟ್ಟಿರುತ್ತೆ ಜಗಳ. ಸೊ ಅವ್ರಿಗೆ ಸಾರಿ ಹೇಳೋದಿಲ್ಲ ಅವರು, ಬಟ್ ಅವರು ಆಕ್ಷನ್ ತಗೊಳ್ತಾರೆ. ಬಿಕಾಸ್ ಅದ್ರ ಬಗ್ಗೆ ಅವ್ರು ಏನು ಮಾತಾಡೋದಿಲ್ಲ, ಬಟ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಮಾತಾಡಿಸ್ತಾರೆ. ಬಟ್ ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಂತಂದ್ರೆ, ಎಲ್ಲೋ ಇಂಟರ್ವ್ಯೂ ಕೊಟ್ಟಿದ್ದಾರೆ, ವೇಟ್ ಮಾಡ್ತಿದ್ದಾರೆ, ಅಂಡ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಅಂಡ್ ಇದನ್ನ ಆದಷ್ಟು ಎಂಡ್ ಮಾಡಬೇಕು, ಈ ಜಗಳನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡಬೇಕು. ಆಗ ನನಗೆ ಬರ್ತಿರೋ ಆಪರ್ಚುನಿಟೀಸ್ ಕಡೆನೂ ನಾನು ಗಮನ ಕೊಡ್ಬೋದು, ನನ್ನ ಕೆರಿಯರ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಥಿಂಕ್ ಮಾಡ್ತಿದ್ದಾರೆ ಅವರು. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್.
ಇಲ್ಲಿ ಇಲ್ಲಿ ಸ್ವಲ್ಪ ಕೆರಿಯರ್ ವೈಸೇ ಜಾಸ್ತಿ ಬಂದಿರೋದು ನಿಮ್ ಪರ್ಸನ್ ಇದರಲ್ಲಿ. ಅವರಿಗೆ ಒಂದು ಲೀಡರ್ ಆಗೋ ಆಸೆ ಇದೆ, ಅಥವಾ ಒಂದು ಮ್ಯಾನೇಜರ್ ಯಾವುದೋ ಒಂದು ಕಂಪ್ನಿನಲ್ಲಿ ಒಂದು ಹೆಡ್ ಆಗಿ ವರ್ಕ್ ಮಾಡಬೇಕು, ಒಂದು ಮ್ಯಾನೇಜರ್ ಪೋಸ್ಟ್ ಅನ್ನೋದು. ಸೊ ಅವ್ನಿಗೆ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ, ವೇಟ್ ಮಾಡ್ತಿದ್ದಾರೆ. ಅಂಡ್ ಅವರಿಗೆ ನೀವು ಅಡ್ವೈಸ್ ಸಹ ಮಾಡ್ತಿದ್ರಿ ನಿಮ್ ಜೊತೆಲಿ ಇದ್ದಾಗ. ಅಂಡ್ ಬಟ್ ಅವರು ಜಗಳ ಮಾಡ್ಕೊಂಡು ವಾಕ್ ಅವೇ ಮಾಡಿದ್ರು. ಬಟ್ ಈಗ ಸದ್ಯಕ್ಕೆ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಅವ್ರ ಕೆಲ್ಸಕ್ಕೆ ಅವರು ವೇಟ್ ಮಾಡ್ತಿರೋದುಂಟು, ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ವೇಟ್ ಮಾಡ್ತಿದ್ದಾರೆ. ಅಂಡ್ ನಿಮ್ ವಿಚಾರಕ್ಕೆ ಬಂತು ಅಂತಂದ್ರೆ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಅವ್ರಿಗೆ ಮಾತಾಡ್ಸ್ಬೇಕು ನಿಮ್ ಜೊತೆಲಿ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಈ ಕಡೆ ಅವ್ರ ಕೆಲ್ಸಾನು ಇದೆ, ಬಟ್ ಅವರು ನಿಮ್ಮನ್ನ ಮಾತಾಡ್ಸಿದ್ರೇನೆ ಅವ್ರಿಗೆಲ್ಲಾ ಕೆಲ್ಸ ಆಗುತ್ತೆ ಅನ್ನೋ ಒಂದು ಮೈಂಡ್ ಅವರಿಗೆ, ಅನ್ನೋ ಒಂದು ಥಾಟ್ ಅವರಿಗೆ ಮೈಂಡ್ ಅಲ್ಲಿ. ಓಕೆನಾ? ಪ್ರೋಗ್ರೆಸ್ ತೋರಿಸ್ಬೇಕು, ನಿಮ್ ಕಡೆನು ಪ್ರೋಗ್ರೆಸ್ ತೋರಿಸ್ಬೇಕು, ಆಗ ನನ್ ವರ್ಕ್ ಕಡೆನು ನಾನು ಪ್ರೋಗ್ರೆಸ್ ತೋರಿಸಬಹುದು ಅನ್ನೋದು. ನೀವು ಹೇಗಿದ್ದೀರಾ ಅಂತಂದ್ರೆ ನೀವೊಂದು ಸೆಲ್ಫ್ ಮೋಟಿವೇಟೆಡ್ ವ್ಯಕ್ತಿ. ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ತಿದ್ರು, ನೀವು ಅವರಿಗೆ ಅಡ್ವೈಸ್ ಮಾಡ್ತಿದ್ರಿ, ಈ ರೀತಿ ಅಲ್ಲ ಈ ರೀತಿ ಅಂತೆಲ್ಲ ಹೇಳ್ಕೊಡ್ತಿದ್ರಿ. ಬಟ್ ಅವರು ಆ ಟೈಮಲ್ಲಿ ಈಗೋ ಪ್ಲೇ ಮಾಡ್ಕೊಂಡು ನಿಮ್ಮನ್ನ ಬಿಟ್ಟೋದ್ರು, ವಾಕ್ ಅವೇ ಮಾಡಿದ್ರು ಜಗಳ ಮಾಡ್ಕೊಂಡು. ಬಟ್ ಈಗ ಅವ್ರಿಗೆ ಮಾತಾಡ್ಬೇಕು, ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ. ಅವ್ರಿಗೆ ಒಂಥರ ಗಿಲ್ಟ್, ನಾನು ಈ ರೀತಿ ಎಲ್ಲ ಮಾಡ್ಬಿಟ್ನಲ್ಲ ಅಂತ. ಬಟ್ ಸ್ಟಿಲ್ ಆ ಪರ್ಸನ್ಗೆ ಏನು ಅಂತಂದ್ರೆ, ಆ ಪರ್ಸನ್ಗೂ ಅಷ್ಟೇ ಸ್ವಲ್ಪ ಈಗೋ ಅನ್ನೋದಿದೆ. ನಾನು ಸಾರಿ ಕೇಳಬಾರ್ದು, ಯಾಕೆ ಅಂತಂದ್ರೆ ನಾನೀಗ ಒಂದ್ ದೊಡ್ಡ ಕೆಲ್ಸದಲ್ಲಿ ಟ್ರೈ ಮಾಡ್ತಿದ್ದೀನಿ. ಅಂಡ್ ನಾನಲ್ಲಿ ದೊಡ್ಡ ವ್ಯಕ್ತಿ ಆಗಿರ್ತೀನಿ, ನನ್ಗೆ ಸಾರಿ ಕೇಳ್ಬೇಕು ಅನ್ನೋದಿಲ್ಲ. ಅಲ್ಲೂ ಅವರು ಈಗೋನ ತೋರಿಸ್ತಿದ್ದಾರೆ, ವೇಟ್ ಮಾಡ್ತಿದ್ದಾರೆ. ಬಟ್ ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ, ಅಂಡ್ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಸಾರಿ ಕೇಳೋದಿಲ್ಲ. ಅಂಡ್ ನೀವು ಅಷ್ಟೇ, ನೀವು ಯಾರಿದ್ದೀರಾ, ನನ್ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಾ ವಿಡಿಯೋನ, ನೀವು ಅಷ್ಟೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತೀರಾ ನಿಮ್ಮನ್ನ ನೀವು. ಆ ವ್ಯಕ್ತಿ ಹೋಗಿದ ತಕ್ಷಣ ನೀವೇನ್ ಕುಗ್ಲಿಲ್ಲ, ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಬಂದ್ರಿ, ನಿಮ್ ಲೈಫ್ ನ ನೀವು ಬೆಟರ್ ಆಗಿ ತಗೊಳಕ್ ನೀವು ಟ್ರೈ ಮಾಡಿದ್ರಿ. ಅದೇ ಅವರಿಗೆ ಗಿಲ್ಟ್ ಫೀಲ್ ಆಗಿರೋದು ಈಗ. ಅದಕ್ಕೆ ಈಗ ಅವ್ರು ನಿಮ್ಮನ್ನ ಇದೆಲ್ಲ ತಿಳ್ಕೊಂಡೆ ಆ ಪರ್ಸನ್ ಮತ್ತೆ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಸಾರಿ ಅನ್ನೋದು ಇಬ್ರು ಹೇಳೋದಿಲ್ಲ, ನೀವು ವೇಟ್ ಮಾಡಿರ್ತೀರ ಅವ್ರು ಮಾತಾಡ್ಲಿ ಅಂತ ಅಂದ್ಬಿಟ್ಟು, ಅವರು ವೇಟ್ ಮಾಡಿರ್ತಾರೆ ನೀವು ಮಾತಾಡ್ಲಿ ಅಂತ. ಬಟ್ ಇಲ್ಲಿ ಎಮೋಷನಲ್ ಅನ್ನೋದು ತುಂಬಾ ಕಮ್ಮಿ ಇದೆ. ಸೊ ಓನ್ಲಿ ಆ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಆಗ್ತಿರೋದು. ಈಗ ಅವ್ರು ಬಂದಿದ ತಕ್ಷಣ ನೀವು ಅಳೋದು, ನೀವು ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋ ವ್ಯಕ್ತಿ ಆಗಿದ್ರೆ ಆ ಪರ್ಸನ್ ಯಾವಾಗ್ಲೋ ಮಾಡ್ಬಿಡ್ತಿದ್ರು. ಬಟ್ ಅವರಿಗೂ ಏನಂತಂದ್ರೆ, ನೀವು ಒಂದು ಸ್ಟ್ರಾಂಗ್ ವುಮೆನ್ ತರ ಕಾಣಿಸ್ತಿರ್ತೀರಾ, ಆ ಪರ್ಸನ್ ನಿಮಗೆ ಒಂದು ಸ್ಟ್ರಾಂಗ್ ಮೆನ್ ತರ ಕಾಣ್ತಿರ್ತಾರೆ. ಅಥವಾ ನನ್ ವ್ಯೂವರ್ಸ್ ಯಾರು ಜೆಂಟ್ಸ್ ಇದ್ದೀರಾ, ನೀವು ಅವರಿಗೆ ಒಂದು ಸ್ಟ್ರಾಂಗ್ ಮೆನ್ ತರ ಕಾಣಿಸಿರ್ತೀರಾ. ಓಕೆನಾ? ಇಲ್ಲಿ ಜೆಂಡರ್ ಮ್ಯಾಟರ್ ಆಗೋದಿಲ್ಲ, ಬಟ್ ಸ್ಟಿಲ್ ಹೇಳಿದ್ದು. ಬಟ್ ವೇಟಿಂಗ್ ಅನ್ನೋ ಎನರ್ಜಿ ಅನ್ನೋದು ತುಂಬಾ ಇದೆ ಇಲ್ಲಿ. ಅವ್ರೇನ್ ನಿಮಗ್ ವೇಟ್ ಮಾಡ್ತಿಲ್ಲ, ಬಟ್ ನಿಮ್ಮನ್ನ ಮಾತಾಡ್ಸ್ಬೇಕು. ನಿಮ್ಮನ್ನ ಮಾತಾಡಿದ್ರೆ ನಿಮ್ ಕಡೆಯಿಂದ ಇವ್ರಿಗೆ ಒಳ್ಳೆ ಅಡ್ವೈಸ್ ಸಿಗುತ್ತೆ, ಇವ್ರ ಲೈಫ್ ಅಲ್ಲಿ ಆಗ ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಒಂದು ಥಾಟ್ ಈ ವ್ಯಕ್ತಿಗೆ. ನಿಮ್ಗೋಸ್ಕರ ವೇಟ್ ಮಾಡ್ತಿಲ್ಲ, ಅವ್ರ ಕೆರಿಯರ್ ನ ಸ್ಟೇಬಲ್ ಮಾಡ್ಕೊಳ್ಳೋದಿಕ್ಕೆ, ಅವ್ರ ವರ್ಕ್ ನ ಸ್ಟೇಬಲ್ ಮಾಡ್ಕೊಳ್ಳೋದಿಕ್ಕೆ, ಆ ಇಂಟರ್ವ್ಯೂ ಏನಾಗುತ್ತೆ ಅನ್ನೋದಕ್ಕೆ ಇವರು ತುಂಬಾ ವೇಟ್ ಮಾಡ್ತಿದ್ದಾರೆ. ಪ್ರೋಗ್ರೆಸ್ ತೋರಿಸ್ಬೇಕು, ಈಗ ನಿಮ್ ಕಡೆನೂ ಪ್ರೋಗ್ರೆಸ್ ತೋರಿಸ್ಬೇಕು, ಅವ್ರ ಕೆರಿಯರ್ ಕಡೆನೂ ಪ್ರೋಗ್ರೆಸ್ ತೋರಿಸ್ಬೇಕು. ನೀವು ಸ್ಟ್ರಾಂಗ್, ಅವರು ಸ್ಟ್ರಾಂಗ್ ಇದ್ದಾರೆ. ನೀವ್ ಸಾರಿ ಕೇಳಲಿ ಅನ್ನೋದು ಅವ್ರಿಗೂ ಒಂದ್ ಥಾಟ್ ಇದೆ, ಅವ್ರು ಸಾರಿ ಕೇಳಲಿ ಅಂತ ನಿಮ್ಗೂ ಥಾಟ್ ಇದೆ. ಬಟ್ ಇದು ಈಕ್ವಲ್ ಆಗಿ ಇಬ್ರು ಕಡೆಯಿಂದನೂ ನಡೆಯೋದಿಲ್ಲ. ಬರ್ತಾರೆ, ಮಾತಾಡಿಸ್ತಾರೆ, ಆಗಿದ್ದಾಯ್ತು ಅಂತಾರೆ, ಈ ರೀತಿ ಇದೆ ಅಂತ ಹೇಳ್ತಾರೆ. ಓಕೆನಾ? ಆ ರೀತಿ ಒಂದು ಕಾನ್ವರ್ಸೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮ್ಮಿಬ್ರ ಮಧ್ಯದಲ್ಲಿ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್.
ಎಸ್, ಆ ಪರ್ಸನ್ ಅವ್ರಿಗವ್ರೇ ತಪ್ಪು ಗೈಡೆನ್ಸ್ ಕೊಟ್ಕೊಂಡಿದ್ದಾರೆ. ಓಕೆನಾ? ನಿಮ್ಮ ಹತ್ರ ಜಗಳ ಆಗ್ಬೇಕಾದ್ರೆ ಆ ಪರ್ಸನ್ ಇಲ್ಲಿ ಈಗೋ ತೋರಿಸಿದ್ದಾರೆ ಅಂಡ್ ತಪ್ಪಾಗಿ ಏನೋ ತಿಳ್ಕೊಂಡು ನಿಮ್ಮ ಹತ್ರ ಜಗಳ ಮಾಡ್ಬಿಟ್ಟಿದ್ದಾರೆ. ಸೊ ಓನ್ಲಿ ಆ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಆಗ್ತಿರೋದು. ಮುಂದೆ ಬರ್ಬೇಕು ಅನ್ನೋದಿಕ್ಕೆ ಬರ್ತಾರೆ, ಅವ್ರು ಬರಲ್ಲ ಅಂತೇನಿಲ್ಲ, ಬಟ್ ಅಂದ್ರೆ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ರೆ ಈಗ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದಾರೆ ಮುಂದೆ ಬರೋದಿಕ್ಕೆ. ಓಕೆನಾ? ಅಂಡ್ ಈವನ್ ನೀವು ಕ್ವಶನ್ ಮಾಡ್ತೀರಾ ಅನ್ನೋ ಒಂದು ಐಡಿಯಾ ಇದೆ ಆ ವ್ಯಕ್ತಿಗೆ. ಕೇಳಿದ್ರೆ ನಾನು ಏನಂತ ಹೇಳಿ, ಬಿಕಾಸ್ ಅವ್ರು ಮಾಡಿರೋ ಜಗಳಕ್ಕೆ ಅರ್ಥನೇ ಇಲ್ಲ ಅದು. ಈಗ ಏನೋ ಒಂದು ಸ್ಟ್ರಾಂಗ್ ಆಗಿ ಅಥವಾ ಒಂದು ಮೆಚುರಿಟಿಯಿಂದ ಜಗಳ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಇವ್ರದ್ದು ಇನ್ಮೆಚುರಿಟಿ ಈ ವ್ಯಕ್ತಿದು, ಅದಕ್ಕೆ ಅರ್ಥನೇ ಇಲ್ಲ ಅವ್ರು ಜಗಳ ಮಾಡಿರೋದಕ್ಕೆ. ಅದೇ ಹೇಳ್ತೀನಲ್ಲ, ಅವ್ರಿಗೆ ಅವ್ರು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಏನೇನೇನೇನೋ ಅನ್ಕೊಂಡು ನಿಮ್ಮ ಹತ್ರ ಜಗಳ ಮಾಡಿದ್ದಾರೆ ಅವರು. ಅದಕ್ಕೆ ಅವರು ಪ್ರೇಯರ್ ಸಹ ಮಾಡ್ತಿದ್ದಾರೆ ಅಂಡ್ ಅವ್ರ ಕೆರಿಯರ್, ಅವ್ರ ಜಾಬ್ಗೋಸ್ಕರನೇ ಅವರು ವೇಟ್ ಮಾಡ್ತಿದ್ದಾರೆ. ಅಂಡ್ ಆ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ ಅಂಡ್ ನಿಮ್ಮ ಹತ್ರ ಮಾತಾಡಿದಾದ್ಮೇಲೆ ನಿಮ್ಮನ್ನ ಮೀಟ್ ಸಹ ಮಾಡೋಕ್ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಆ ವ್ಯಕ್ತಿ ಬರ್ತಾರೆ, ಬಟ್ ಅವರಿಗೆ ಅಷ್ಟರಲ್ಲಿ ಅವ್ರ ಕೆಲಸ ಆಗ್ಬೇಕು. ನಿಮ್ ಮುಂದೆ ಬರೋಷ್ಟರಲ್ಲಿ ಅವ್ರು ಒಂದ್ ದೊಡ್ಡ ಲೀಡರ್ ಅನ್ನೋ ತರ ಆಗ್ಬೇಕು ಅನ್ನೋದೊಂದು ಡ್ರೀಮ್ ಇದೆ ಅವರಿಗೆ. ನಿಮ್ಮ ಹತ್ರ ಬರ್ತಾರೆ, ಮಾತಾಡ್ತಾರೆ, ಅಷ್ಟರಲ್ಲಿ ಆ ಪರ್ಸನ್ಗೆ ನಾನು ಇಲ್ಲಿ ಇವ್ರ ಹತ್ರ ಹೋಗೋಷ್ಟರಲ್ಲಿ ನನ್ ಕೆಲಸ ಕನ್ಫರ್ಮ್ ಆಗೋಗ್ಬೇಕು, ಆಮೇಲೆ ಇವ್ರ ಮುಂದೆ ಹೋಗ್ಬೇಕು ಅನ್ನೋದಿಕ್ಕೆ ವೇಟ್ ಮಾಡ್ತಿದ್ದಾರೆ. ಅವ್ರ ವರ್ಕ್ ಆಗಿದ ತಕ್ಷಣ ಇವರು ಮೇ ಬಿ ಅದಕ್ ಮುಂಚೆನೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಅವ್ರ ವರ್ಕ್ ಆದ್ಮೇಲೆ ಅವ್ರು ನಿಮ್ಮನ್ನ ಮೀಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಆಗ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸ್ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್ಗೆ. ಓಕೆ, ಅದೇ ಹೇಳಿದ್ನಲ್ಲ, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ಕೊಂಡ್ರು ಅಂತ. ಸೊ ಈಗ ಅವರಿಗೆ ಈಗ ರಿಯಲೈಸೇಷನ್ ಅನ್ನೋದಾಗ್ತಿದೆ. ಏನು ಅಂತಂದ್ರೆ, ಇನ್ಮೇಲೆ ನಾನು ಸ್ವಲ್ಪ ಗಮನ ಇಟ್ಟು ಮಾತಾಡ್ಬೇಕು, ಆ ರೀತಿ ನಾನು ಮಾಡಬಾರ್ದು. ಈಗ ಅವ್ರ ವರ್ಕ್ ಆಗಿದ ತಕ್ಷಣ ಅವ್ರು ಬರ್ತಾರೆ, ಆಕ್ಷನ್ ತಗೊಳ್ತಾರೆ. ಇನ್ಮೇಲೆ ಆ ರೀತಿ ಆಗ್ದಿಲ್ದಂಗೆ ನೋಡ್ಕೋಬೇಕು ಅಂತ ಆ ಪರ್ಸನ್ ಥಾಟ್ಸ್ ಇದೆ ಈಗ. ಸೊ ನಿಮಗೆ ಇಲ್ಲಿ ಗೈಡೆನ್ಸ್ ಏನು ಅಂತಂದ್ರೆ, ಆ ವ್ಯಕ್ತಿ ಯಾವಾಗ ಹೇಗ್ ಬೇಕಾದ್ರೂ ಆಗ್ಬಿಡ್ಬೋದು. ಈಗ ಅವರಿಗೆ ಈಗೋ ಅನ್ನೋದಿದೆ, ತುಂಬಾ ಇದೆ. ಅವ್ರ ವರ್ಕ್ ಎಲ್ಲ ಆದ್ಮೇಲೆ ನಿಮ್ಮನ್ನ ಬಂದು ಮೀಟ್ ಮಾಡ್ಬೇಕು ಅಂತ ಅವ್ರು ಇದಾರಲ್ವಾ. ಸೊ ನೀವು ಆದಷ್ಟು ಸ್ವಲ್ಪ ನಂಬಿಕೆ ಇಡಬೇಡಿ ಅವ್ರ ಮೇಲೆ. ಬಿಕಾಸ್ ಅವ್ರು ಅಗೇನ್ ಇದೇ ರೀತಿ ಜಗಳ ಮಾಡೋ ಚಾನ್ಸಸ್ ಇರುತ್ತೆ. ಅವರಿಗೆ ಒಳ್ಳೆ ಪೋಸ್ಟ್ ಇದೆ, ಅವ್ರಿಗೆ ಒಳ್ಳೆ ಕೆಲಸ ಇದೆ ಅಂತಂದ್ಮೇಲೆ ಆ ವ್ಯಕ್ತಿ ಇದೇ ರೀತಿ ನಿಮ್ಗೆ ಮೋಸ ಮಾಡ್ಬೋದು. ಬಿಕಾಸ್ ಆ ಪರ್ಸನ್ಗೆ ಮೆಚುರಿಟಿ ಅನ್ನೋದು ಕಮ್ಮಿ, ಇಮ್ಮೆಚುರಿಟಿ ತೋರಿಸ್ತಾರೆ. ಅವ್ರು ಮಾತಾಡೋದಕ್ಕಾಗ್ಲಿ ಅವ್ರು ಆಡೋದಕ್ಕಾಗ್ಲಿ ಅರ್ಥನೇ ಇರೋದಿಲ್ಲ ಇಲ್ಲಿ. ಸೊ ಓನ್ಲಿ ಅವ್ರು ಯಾವಾಗ ಹೇಗ್ ಬೇಕಾದ್ರೂ ತಿರುಗ್ಬಹುದು. ನೀವು ಜೆನ್ಯೂನ್ ಇದ್ದೀರಾ ಅಂಡ್ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೋಬೇಕೋ ಅಷ್ಟೇ ನಂಬಿಕೆ ಇಟ್ಕೊಳ್ಳಿ. ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಬರ್ತಾರ, ಮಾತಾಡಿ ಅಂಡ್ ಅವ್ರ ಬಿಹೇವಿಯರ್ನ ನೀವು ನೋಡ್ತೀರಿ. ಅಂಡ್ ನೆಕ್ಸ್ಟ್ ಹೋಗ್ತಾ ಮತ್ತೆ ಅಗೇನ್ ಅವ್ರು ಯಾವಾಗ ಹೇಗ್ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅರ್ಥ ಇಲ್ದಿರೋ ತರ ಮಾಡ್ಬಿಡ್ಬೋದು. ಆ ಪರ್ಸನ್ಗಿದೆ ತೋರಿಸ್ಕೋಬೇಕು, ನನ್ಗೂ ಈ ರೀತಿ ಕೆಲಸ ಸಿಕ್ಕಿದೆ, ನಾನು ಈಗ ಈ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ತೋರ್ಸ್ಕೋಬೇಕು ಅನ್ನೋದು ತುಂಬಾ ಇದೆ. ಸೊ ಓನ್ಲಿ ಆ ಪರ್ಸನ್ ತಲೆಯಲ್ಲೆಲ್ಲ ಇಷ್ಟು ಓಡ್ತಿದೆ, ಈಗ ಇಷ್ಟೆಲ್ಲ ನಡೀತಿದೆ ಅವ್ರ ಲೈಫ್ ಅಲ್ಲಿ. ಅವ್ರು ಬರ್ಬೇಕು, ನಿಮ್ಮ ಹತ್ರ ಆಕ್ಷನ್ ಯಾಕೆ ತಗೊಳ್ತಾರೆ ಅಂತಂದ್ರೆ ಅವ್ರು ತೋರ್ಸ್ಕೋಬೇಕು, ನಾನು ಈಗ ಈ ಕೆಲ್ಸದಲ್ಲಿ ಇದ್ದೀನಿ. ಸೊ ಓನ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋ ರೀತಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ. ನೀವು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅಂತ ಗೈಡೆನ್ಸ್ ಸಿಕ್ಕಿದೆ ಇದು ನನ್ನ ವ್ಯೂವರ್ಸ್ಗೆ. ಓಕೆ ಗೈಸ್, ಈ ರೀಡಿಂಗ್ ಇಷ್ಟೇ ಇಲ್ಲಿಗೆ.
ಯಾರಿಗೆಲ್ಲ ರೆಸೊನೇಟ್ ಆಗಿದೆಯೋ ಅವ್ರು ಮಾತ್ರ ತಗೊಳ್ಳಿ, ರೆಸೊನೇಟ್ ಯಾರಿಗಾಗಿಲ್ವೋ ಅವ್ರು ಬಿಟ್ಬಿಡಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ. ಬಾಯ್ ಗೈಸ್.